ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲಾ 917A ವತಿಯಿಂದ 2026-27ನೇ ಸಾಲಿನ ಸಿಂಹ ಪರ್ವ ನೂತನ ಪದಾಧಿಕಾರಿಗಳು ಹಾಗೂ ಸದಸ್ಯರ ಪ್ರತಿಜ್ಞಾವಿಧಿ ಮತ್ತು ಪದಗ್ರಹಣ ಸಮಾರಂಭವು ನಗರದ ಹೊಸೂರು ಮುಖ್ಯ ರಸ್ತೆಯಲ್ಲಿರುವ ನಿಮಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಶನಿವಾರ ಅದ್ಧೂರಿಯಾಗಿ ನಡೆಯಿತು. ಜಿಲ್ಲಾ ಗವರ್ನರ್ ಲಯನ್ ಕೆ ಈಶ್ವರನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭವನ್ನು ಕೆಪಿಸಿಸಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಉದ್ಘಾಟಿಸಿ ಮಾತನಾಡಿ, ಲಯನ್ಸ್ ಸಂಸ್ಥೆ ವಿಶ್ವದಾದ್ಯಂತ ಮಾನವೀಯ ಸೇವೆಯ ಮೂಲಕ ಸಮಾಜದಲ್ಲಿ ಆಶಾಕಿರಣವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಆರೋಗ್ಯ, ಶಿಕ್ಷಣ, ಮಹಿಳಾ ಸಬಲೀಕರಣ ಹಾಗೂ ಪರಿಸರ ಸಂರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸುತ್ತಿರುವ ಸೇವೆ ಅನುಕರಣೀಯವಾಗಿದೆ ಎಂದು ಹೇಳಿದರು. ತಾವು ಸಹ ಲಯನ್ಸ್ ಕುಟುಂಬದ ಸದಸ್ಯೆಯಾಗಿದ್ದು, ಬಾಲ್ಯದಿಂದಲೂ ಲಯನ್ಸ್ ಸಂಘಟನೆಯ ಸಮಾಜಮುಖಿ ಕಾರ್ಯಗಳನ್ನು ಹತ್ತಿರದಿಂದ ಕಂಡಿದ್ದೇನೆ. ಉತ್ತಮ ಸಮಾಜ ಹಾಗೂ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಸರ್ಕಾರದೊಂದಿಗೆ ನಾಗರಿಕರು ಮತ್ತು ಲಯನ್ಸ್ನಂತಹ ಸೇವಾ ಸಂಸ್ಥೆಗಳು ಕೈಜೋಡಿಸುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಿಎಂಜೆಎಫ್ ಲಯನ್ ಪಂಕಜ್ ಮೆಹ್ತಾ ಅವರು 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಅಧಿಕಾರ ಸ್ವೀಕಾರ ಮಾಡಿಸಿದರು. ಮತ್ತು ನಾನು ವಿಶೇಷವಾಗಿ ನಮ್ಮ ಗವರ್ನರ್ ಆದಂಥ MGF ಲಯನ್ ಈಶ್ವರನ್ ಸರ್ ಅವರು ಮತ್ತು ಲಯನ್ ಕೃಷ್ಣ ರೆಡ್ಡಿ ಸರ್ ಅವರು, ಲಯನ್ ಅಶ್ವಥ್ ನಾರಾಯಣ್ ಸರ್ ಅವರು, ಮತ್ತು ವಿಶೇಷವಾಗಿ ಲಯನ್ ಡಾಕ್ಟರ್ ಕಟ್ಟಬೇಕು, ಒಂದು ಒಳ್ಳೆ ದೇಶ ಕಟ್ಟಬೇಕು, ಒಂದು ಒಳ್ಳೆ ರಾಜ್ಯ ನಗರ ಕಟ್ಟಬೇಕು ಅಂದರೆ ಎಲ್ಲರೂ ಕೈ ಜೋಡಿಸ್ಬೇಕು. ನಮ್ಮ ಸರ್ಕಾರ ಆಗಿರಲಿ ಮತ್ತು ನಾಗರಿಕರಾಗಿರಲಿ, ವಿಶೇಷವಾಗಿ ಲಯನ್ಸ್ ಅಂತ ಸಂಘ ಸಂಸ್ಥೆಗಳಾಗಿರಲಿ. ಹಾಗಾಗಿ ಬಹಳ ವರ್ಷದಿಂದ ಇಡೀ ಭೂಲೋಕದಲ್ಲಿ ತಾವು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ನಿಜವಾಗ್ಲೂ ಈ ಒಂದು ವಿಶೇಷವಾದ ದಿನ ನಮ್ಮ ಕ್ಯಾಬಿನೆಟ್ ಪ್ರೆಸೆಂಟೇಷನ್ ಮತ್ತು ಇನ್ಸ್ಟಾಲೇಷನ್ಗೆ ನಮ್ಮ ತಂದೆ ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅವ್ರು ಬರಬೇಕಿತ್ತು. ಆದರೆ ಸಡನ್ನಾಗಿ ತಮಗೆ ಗೊತ್ತಿದೆ, ಅವರು ನೀರಾವರಿ ಮಂತ್ರಿ, ಸಡನ್ನಾಗಿ ಒಂದು ಚಿತ್ರದುರ್ಗಕ್ಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನನಗೆ ಹೇಳಿದ್ರು. ಸೊ ನನಗೆ ತಮ್ಮೆಲ್ಲರ ಜೊತೆ ಬಂದು ಭಾಗವಹಿಸೋಕ್ಕೆ ಒಂದು ಅವಕಾಶ ಸಿಕ್ತು. ನಾನು ಮಾತಾಡಲಿಕ್ಕೆ ಹೋಗಲ್ಲ. ನಾನು ಏನಂತ ಹೇಳಕ್ಕೆ ಬಯಸ್ತೀನಿ ಅಂದರೆ, ನನಗೂ ಸಹ ಗೊತ್ತಿದೆ, ಮೊನ್ನೆ ನಮ್ಮ ಲಯನ್ ಈಶ್ವರನ್ ಸರ್ ಜೊತೆ ನಾನು ಮತ್ತು ನಮ್ಮ ಡಾಕ್ಟರ್ ಅನಿತಾ ಮೇಡಮ್ ಅವ್ರ ಜೊತೆ ಜಸ್ಟ್ 3 ದಿವಸ ಹಿಂದೆ ಇದು ಡಿಸ್ಟ್ರಿಕ್ಟ್ ಜೊತೆ ಕೆಲಸ ಮಾಡೋಕ್ಕೆ ನನಗೊಂದು ಸೌಭಾಗ್ಯ ಸಿಕ್ತು. ನಮ್ಮ ಬನಶಂಕರಿ ಬಸ್ ಡಿಪೋ ಅಲ್ಲಿ ಸಾವಿರಾರು ಜನರ ಲಕ್ಷಾಂತರ ಜನರಿಗೆ ಕಣ್ಣಿನ ತಪಾಸಣೆ ಮಾಡ್ತಿದ್ದಾರೆ. ಸೊ ನಿಜವಾಗ್ಲೂ ಅದೇ ಅಲ್ಲ, ಐ ಥಿಂಕ್ ಪ್ರತಿಯೊಂದು ಲಯನ್ಸ್ ಪ್ರತಿಯೊಂದು ಇದು ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಅಟ್ಲೀಸ್ಟ್ ಒಂದು 3 ತಾಸು ಬೇಕಾಗುತ್ತೆ. ಸೊ ಹಾಗಾಗಿ ಭಾಳ ಜನ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಮಾಡ್ತಿದ್ದೀರಿ. ಮತ್ತು ಸ್ಕೂಲ್ಸ್ ಆಗಿರಲಿ, ಬಡವ್ರಿಗಾಗಿರಲಿ, ಮಹಿಳೆಯರಾಗಿರಲಿ, ವುಮೆನ್, ನಮ್ಮ ತಾಯಿಯವರು ಶೀಸ್ ವುಮೆನ್ ಎಂಪವರ್ಮೆಂಟ್ ಇದು. ಸೊ ಪರಿಸರ ಆಗಿರಲಿ. ಹಾಗಾಗಿ ನಿಜವಾಗ್ಲೂ ನಿಮ್ಮ ಸೇವೆ ಮುಂದುವರಲಿ. ಸೊ ಮತ್ತೊಮ್ಮೆ ಕರೆದಿದ್ದಕ್ಕೆ ನಾನು ಅನಂತ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ನಾನು ಶುಭವನ್ನು ಕೋರಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Today has been a very historic day for District 317A in Bangalore, because today is the day where the entire cabinet members are installed. In other words, in the common language, they have been installed and told to them about their duties and what they are going to do during the year. And it is this team that is going to create the impact in entire district in terms of service activities and fellowship and taking new members inside the district. It was a very good function organized by the district governor Ishwaran and his team, and me as coming from Bombay all the way had a great time spending over here for this cabinet installation. I take this opportunity to wish
the vice district governors who are duly installed, all the cabinet members who are duly installed, and the district governor is empowered today. All the best for the coming year 2026-2027. God bless. Myself, Lion Iswaran, District Governor, District 317A. ಈ ವರ್ಷ 26-27 ನಮ್ಮದು ಮೇಯ್ನ್ ಏನಂದರೆ ವುಮನ್ ಎಂಪವರ್ಮೆಂಟ್ ಮಕ್ಕಳು ಕಾಲೇಜಿಗೆ ಹೋಗೋರು ಔಟ್ಸೈಡ್ ಹೋಗೋರಿಗೆಲ್ಲ ಏನಾಗುತ್ತೆ ಅವರು ಸೆಲ್ಫ್ ಡಿಫೆನ್ಸ್ ಏನಂತ ಹೇಳ್ಕೊಡ್ಬೇಕಂದ್ರೆ ಅದೊಂದು ಹಮ್ಮಿಕೊಂಡಿದ್ದೀವಿ. ದಟ್ ಹೋಲ್ ಇಯರ್ ಎಲ್ಲ ಕಾಲೇಜು ಸ್ಟೂಡೆಂಟ್ಸ್ಗಳಿಗೆ ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ ನಾವು ಒನ್ ಹಾಫ್ ಅ ಡೇ ಟ್ರೈನಿಂಗ್ ಯು ವಾಂಟ್ ಟು ಗಿವ್. ಇದು ಏನಾಗ್ತಾ ಇದೆ ಅಂದರೆ ಹೌ ಟು ಸೆಲ್ಫ್ ಡಿಫೆನ್ಸ್. ಅವರು ಒಂದು ಕ್ರೌಡಲ್ಲಿ ಹೋಗ್ಬೇಕಾದ್ರೆ ಏನು ಮಾಡ್ಕೋಬೇಕು, ಹೌ ಟು ಕ್ಯಾರಿ ದ ಪೆಪ್ಪರ್ ಸ್ಪ್ರೇ ಲೈಕ್ ದಟ್, ಅದೊಂದು ಮಾಡ್ಕೊಂಡಿದ್ದೀವಿ. ಆಮೇಲೆ ಓದೋ ಮಕ್ಕಳಿಗೆ ನಾವು ಅವ್ರನ್ನ ತತ್ತು ತಗೊಂಡು ಓದಿಸ್ಕೆ ಅದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದೆರಡು ಬ್ಯಾಂಗ್ಳೂರು ಸಿಟಿನಲ್ಲಿ ಇಂಪಾರ್ಟೆಂಟ್ ಮಾಡಬೇಕಂದ ಒಂದು ಎಷ್ಟು ಜನ ಮಕ್ಕಳಿಗೆ ಅದನ್ನ ನೀವು ಸರ್, ನಾವು ಇಲ್ಲಿ 3000 ಲೈನ್ಸ್ ಇದ್ದೀವಿ, 80 ಕ್ಲಬ್ ಇದ್ದೀವಿ. ಆ 80 ಕ್ಲಬ್ ಇಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಕಳಿಗೆ ನಾವು ಗಿವ್ ದ ಸಪೋರ್ಟ್. ಅದು ಆಮೇಲೆ ಈಗ ಟ್ರಾಫಿಕ್ ನೋಡಿದ್ರೆ ನಮ್ಮ ಬ್ಯಾಂಗ್ಳೂರಿನಲ್ಲಿ ಸಿಕ್ಕಾಪಟ್ಟ ಪ್ರಾಬ್ಲಮ್ಸ್ ಇದೆ. ದಟ್ ಟ್ರಾಫಿಕ್ನಲ್ಲಿ ಅವೇರ್ನೆಸ್ ಕೊಡೋದು. ಆ ಸಿಗ್ನಲ್ನಲ್ಲಿ ಎವ್ರಿ ಸಂಡೇ ಸಾಟರ್ಡೆ ಹೋಗ್ಬಿಟ್ಟು ಇದು ಟೂ ವೀಲರ್ ಓಡಿಸೋರಿಗೆ, ಕಾರ್ ಓಡಿಸೋರಿಗೆ ಅವೇರ್ನೆಸ್ ಕೊಡೋ ಪ್ರೋಗ್ರಾಮ್ ಒಂದು ಮಾಡಬೇಕಂತಿದ್ದೀವಿ. 4ನೇದು ಪಾರ್ಕ್ನಲ್ಲಿ ಇವಾಗ ಎಲ್ಡರ್ಸ್ ಮಾರ್ನಿಂಗ್ ವಾಕಿಂಗ್ ಹೋಗ್ತಾ ಇರ್ತಾರೆ, ಅವர்களுக்கு ಫ್ರೀಯಾಗಿ ಇದು ಶುಗರ್ ಚೆಕಪ್, ಬ್ಲಡ್ ಚೆಕಪ್ ಮಾಡಬೇಕಂದ್ರೆ ದೀಸ್ ಆರ್ ದ ಪ್ರೋಗ್ರಾಮ್ಸ್ ನಾವು ಈ ವರ್ಷ ಫುಲ್ಲ ಮಾಡಿ ಲೈನ್ಸಿಂದ ಒಳ್ಳೆ ಹೆಸರು ತರಬೇಕಂತ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಇಂದು ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317A ರ ಸಂಪುಟ ಪದಗ್ರಹಣ ಕಾರ್ಯಕ್ರಮವನ್ನು ನಾವು ನಿಮಾನ್ಸ್ ಕನ್ವೆನ್ಷನ್ ಸೆಂಟ್ರಲ್ಲಿ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಸುಮಾರು 1500 ಜನ ಲಯನ್ ಸದಸ್ಯರು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮದ ಪದಗ್ರಹಣದ ಕಾರ್ಯಕ್ರಮವನ್ನು ಲಯನ್ PDG ಪಂಕಜ್ ಮೆಹ್ತಾ ಅವರು ನಡೆಸಿಕೊಟ್ಟಿದ್ದಾರೆ ಮತ್ತು ಇಂದಿನ ಸಾಲಿನ ರಾಜ್ಯಪಾಲರಾದಂಥ ಲಯನ್ ಈಶ್ವರನ್ ಅವರು 2026-27 ಡಿಸ್ಟ್ರಿಕ್ಟ್ ಗವರ್ನರ್, ಜಿಲ್ಲಾ ರಾಜ್ಯಪಾಲರಾಗಿ ಸ್ವೀಕರಿಸಿದ್ದಾರೆ. ನನ್ನ ಹೆಸರು ಲಯನ್ ವೀರಭದ್ರ ಕೆ ಬ್ಯಾಡಗಿ, ಪೋಸ್ಟ್ ಕಮಿಟಿ ಚೇರ್ಪರ್ಸನ್, ಡಿಸ್ಟ್ರಿಕ್ಟ್ 317A ಕ್ಯಾಬಿನೆಟ್ ಪ್ರೆಸೆಂಟೇಷನ್. ಲಯನ್ಸ್ ಇಂದ ಸುಮಾರು ಸಾಕಷ್ಟು ಯೋಜನೆಗಳಿರುತ್ತೆ. ಯಾವುದೇ ಒಂದು ಸೇವಾ ಚಟುವಟಿಕೆ ಸಮಾಜದಲ್ಲಿ ಎಲ್ಲಿ ನಿರೀಕ್ಷೆ ಇದೆಯೋ, ಒಂದು ಚೈಲ್ಡ್ಹುಡ್ ಕ್ಯಾನ್ಸರ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಬ್ಲಡ್ ಡೊನೇಷನ್ ಆಗಿರ್ಬೋದು, ಐ ಸ್ಕ್ರೀನಿಂಗ್ ಆಗಿರ್ಬೋದು, ಆರ್ಗನ್ ಡೊನೇಷನ್, ಯಾವುದೇ ಆಗಲಿ, ಎಲ್ಲಿ ಸಮಾಜದಲ್ಲಿ ನೀಡ್ ಇದೆಯೋ, ವೇರ್ ದೇರ್ ಇಸ್ ಎ ನೀಡ್ ದೇರ್ ಇಸ್ ಎ ಲಯನ್ ಅಂತ ನಾವು ಹೇಳ್ತೀವಿ. ಮತ್ತು ನಮ್ಮ ಧ್ಯೇಯ ವಾಕ್ಯ ನಾವು ಸೇವೆಯನ್ನು ಮಾಡುತ್ತೀವಿ ಅಂದರೆ ವಿ ಸರ್ವ್ ಅಂತ. ಎಲ್ಲೆಲ್ಲಿ ಸಮಾಜದಲ್ಲಿ ಸೇವೆಯ ಅವಶ್ಯಕತೆ ಇದೆಯೋ ಅಲ್ಲಲ್ಲಿ ಲಯನ್ಸ್ ಬಂಧು ಮಿತ್ರರು ಇದ್ದೇ ಇರುತ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.